ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಹೊಯ್ಸಳ ಟಿವಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೀವು ತಮ್ಮಲ್ಲಿ ನೋಡಿದ ಕೂಡಲೇ ಇಲ್ಲ ಟೈಟಲ್ ನೋಡಿದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದೇನೆಂದರೆ, ನಿಜವಾದ ಫ್ರೆಂಡ್ಸ್ ಅಂದರೆ ಯಾರು, ನಿಜವಾದ ಫ್ರೆಂಡ್ಸ್ ಹೇಗಿರ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಆಗಿ ಬರುತ್ತೆ. ನಿಮ್ಮ ಬಗ್ಗೆ ಹೊಗಳಿಕೆಗೆ ಮಾತನಾಡುವವರು ತುಂಬ ಜನ ಇರ್ತಾರೆ, ಆದರೆ ನಿಮ್ಮ ತಪ್ಪು ಸರಿಯನ್ನು ಸರಿಯಾಗಿ ತಿಳಿದುಕೊಳ್ಳುವವರು ನಿಜವಾದ ಫ್ರೆಂಡ್ಸ್. ನೀವು ಮಾಡ್ತಿರುವ ಕೆಲಸ ತಪ್ಪು ಅನಿಸಿದರೆ ಅವರು ಮುಚ್ಚಿಡುವುದಿಲ್ಲ, ನೇರವಾಗಿ ಹೇಳ್ತಾರೆ. ಅದು ಯಾವುದೇ ವಿಷಯವಾದರೂ ಅಷ್ಟೇ, ಅವರೇ ನಿಮ್ಮ ನಿಜವಾದ ಫ್ರೆಂಡ್ಸ್. ನಂಬರ್ 2, ನಿಮ್ಮ ಯಾವುದೇ ಭಾವನೆಗಳನ್ನು ಅವರು ತೆಗೆದುಹಾಕುವುದಿಲ್ಲ ಅಥವಾ ಹಾಡಿಕೊಂಡು ನಗೋದಾಗಲಿ ಮಾಡೋದಿಲ್ಲ, ಅಥವಾ ಇನ್ನೊಬ್ಬರ ಜೊತೆ ಹೇಳಿಕೊಂಡು ನಿಮ್ಮ ಬಗ್ಗೆ ಲೇವಡಿ ಮಾಡೋದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ನಿಮ್ಮ ಭಾವನೆಗಳಿಗೆ ಇವರು ಖಂಡಿತ ಬೆಲೆ ಕೊಡ್ತಾರೆ. ಈಗಿನ ಕಾಲದಲ್ಲಿ ಈ ಥರ ವ್ಯಕ್ತಿಗಳು ಸಿಗುವುದು ತುಂಬ ಅಪರೂಪ. ಅಕಸ್ಮಾತ್ ಸಿಕ್ಕಿದ್ರೆ ಖಂಡಿತ ದೂರ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ, ಹಾಗೂ ಆದಷ್ಟು ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ನಿಮಗೆ ಈ ಥರ ಅನುಭವ ಖಂಡಿತ ಆಗಿರುತ್ತೆ. ತುಂಬ ಜನ ನಿಮಗೆ ಪರಿಚಯ ಆಗಿರ್ತಾರೆ, ನೀವು ಫ್ರೆಂಡ್ ಅಂತಲೂ ಅಂದ್ಕೊಂಡಿರ್ತೀರ. ಆದರೆ ಬರ್ತಾ ಬರ್ತಾ ಅವರು ನಿಮ್ಮಿಂದ ದೂರವಾಗಿ ನೀವೇ ಸರಿಯಿಲ್ಲ ಅಂತ ಬಿಹೇವ್ ಮಾಡ್ತಾರೆ. ಅವರ ಥರನೇ ನೀವು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. 90% ಜನ ಸಿಕ್ಕೋರು ಇಂಥವರೇ. ಎಲ್ಲೋ ಕೆಲವರು ಅಷ್ಟೇ, ನೀವು ಹೇಗಿದ್ದೀರಾ ಹಾಗೆ ಇಷ್ಟಪಡೋರು. ಅಂಥವರು ಸಿಗೋದು ತುಂಬ ಅಪರೂಪ. ಆದರೆ ಸಿಕ್ಕರೆ ಅಂಥವ್ರನ್ನು ಕಳ್ಕೊಬೇಡಿ, ಯಾಕೆಂದರೆ ಅವರಿಗೆ ನೀವು ಬೇಕೇ ಹೊರತು ಅವರ ಥರನೇ ನೀವು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಫ್ರೆಂಡ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋನು ಫ್ರೆಂಡೇ ಅಲ್ಲ. ಇದು ಸಿನಿಮಾದಲ್ಲಿ ಬರೋ ಡೈಲಾಗೇ ಇರ್ಬೋದು, ಆದರೆ ಇದು ವಾಸ್ತವವಾಗಿ ನಿಜ. ಯಾಕಂದರೆ ನಿಮ್ಮ ಫ್ರೆಂಡ್ ನಿಮ್ಮ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ನಿಮ್ಮ ಮೇಲಿನ ಜಲಸಿ ಪಡ್ತಿದ್ದಾನೆ ಅಂತ ಅರ್ಥ. ಸೊ ಇದು ಒಳ್ಳೆ ಲಕ್ಷಣ ಅಲ್ಲ. ಈ ಒಂದು ಫ್ರೆಂಡ್ಶಿಪ್ ಯಾವಾಗ ಬೇಕಾದರೂ ನಿಂತು ಹೋಗಬಹುದು. ಈ ಒಂದು ಗುಣ ಎಲ್ಲ ಫ್ರೆಂಡ್ಶಿಪ್ನಲ್ಲಿ ಇದ್ದಿದ್ರೆ ಯಾವ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗ್ತಿರ್ಲಿಲ್ಲವೇನೋ. ನಮ್ಮಲ್ಲಿ ಜನರಿಗೆ ನಾನೇ ಸರಿ ಅನ್ನೋ ಈಗೋ ಯಾವಾಗ ಬರುತ್ತೋ ಆವಾಗಲೇ ಅವರಿಗೆ ತಮ್ಮ ತಪ್ಪು ಅರ್ಥ ಆಗೋದಿಲ್ಲ. ಅವರ ತಪ್ಪು ಅವರಿಗೆ ಅರ್ಥನೇ ಆಗಲ್ಲ ಅಂದಮೇಲೆ ಸಾರಿ ಕೇಳ್ತಾರಾ? ಖಂಡಿತ ಇಲ್ಲ. ಯಾರು ಅವರ ತಪ್ಪು ತಿದ್ಕೊಂಡು ಅವರ ಫ್ರೆಂಡ್ಶಿಪ್ ಮುಖ್ಯ ಈಗೋ ಅಲ್ಲ ಅನ್ನೋ ಮನಸ್ಥಿತಿ ಇರುತ್ತೋ ಅವರಷ್ಟೇ ಸಾರಿ ಕೇಳಿ ಅವರ ಫ್ರೆಂಡ್ಶಿಪ್ ಜೊತೆ ಚೆನ್ನಾಗಿರ್ತಾರೆ. ಫೈನಲಿ ಕಾಂಪ್ರಮೈಸ್ ಆಗೋ ಮನಸ್ಥಿತಿ ಇರಬೇಕು. ಅದು ಯಾವುದೇ ರಿಲೇಷನ್ಶಿಪ್ ಆಗಲಿ, ಅದು ಲಾಂಗ್ ಟೈಮ್ ಇರುತ್ತೆ. ಎಲ್ಲರಿಗೂ ಒಂದು ಲಿಮಿಟೇಷನ್ ಇರುತ್ತೆ, ಅದನ್ನು ದಾಟಿ ಯಾರು ಕೂಡ ಮುಂದೆ ಹೋಗಬಾರ್ದು. ಅವರವರ ಪ್ರೈವಸಿಗೂ ಅಡ್ಡ ಬರಬಾರ್ದು. ಸೊ ಈ ರೀತಿ ನಿಮ್ಮ ಪ್ರೈವಸಿಗೂ ಗೌರವಿಸುವವರು, ಅದಕ್ಕೆ ಅಡ್ಡ ಬರದಂತಿರುವವರೇ ನಿಜವಾದ ಫ್ರೆಂಡ್ಸ್. ನಿಮ್ಮ ಕಷ್ಟಕ್ಕೆ ಆಗದೆ ನಿಮ್ಮ ಸಕ್ಸಸ್ ಆದಾಗ ಮಾತ್ರ ನಮ್ಮ ಫ್ರೆಂಡ್ ಅಂತ ಊರು ತುಂಬ ಹೇಳೋರು ಸಾಮಾನ್ಯ. ಅದರಿಂದನೇ ಪ್ರಚಾರ ಪಡ್ಕೊಳ್ಳೋರು ಈ ಕಾಲದಲ್ಲಿ ತುಂಬ ಜನ ಸಿಗ್ತಾರೆ. ಯಾರು ನಿಮಗೆ ಸಪೋರ್ಟ್ ಮಾಡಿದರೂ ಕೂಡ ಮಾಡಿದ ಥರ ಇರ್ತಾರೋ ಅವರು ನಿಮ್ಮ ನಿಜವಾದ ಫ್ರೆಂಡ್ಸ್. ಯಾರು ನಿಮಗೆ ಅಷ್ಟೊಂದು ಸಪೋರ್ಟ್ ಮಾಡಿದರೂ ಏನೂ ಮಾಡಿಲ್ಲ ಅಂದ್ಕೊಂಡೇ ಇರ್ತಾರೋ ಅಂದರೆ ಅವರಿಗೆ ನಿಮ್ಮ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳಿ.